ಎಲ್ಲರಿಗೂ ನಮಸ್ಕಾರ. ಜ್ಞಾನದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಲಾಸ್ಟ್ ಕ್ಲಾಸಲ್ಲಿ ನಿರ್ವಹಣೆಯ ಗುಣಲಕ್ಷಣಗಳನ್ನು ಚರ್ಚೆ ಮಾಡ್ತಾ ಇದ್ವಿ. ಅದರಲ್ಲಿ ಈಗ ಆಲ್ರೆಡಿ ನಾವು 2 ಗುಣಲಕ್ಷಣಗಳನ್ನು ಚರ್ಚೆ ಮಾಡಿದ್ದೀವಿ. ಸೊ ಇವತ್ತಿನ ದಿನ ಕ್ಲಾಸಲ್ಲಿ ನಾವು 3ನೆಯ ಗುಣಲಕ್ಷಣಗಳನ್ನು ಚರ್ಚೆ ಮಾಡೋಣ. ಅದು ಯಾವುದು ಅಂತಂದರೆ, ನಿರ್ವಹಣೆಯು ಬಹು ಆಯಾಮಗಳನ್ನು ಹೊಂದಿದೆ ಅಥವಾ ಒಳಗೊಂಡಿದೆ. ಅಂದರೆ ಮ್ಯಾನೇಜ್ಮೆಂಟ್ ಈಸ್ ಮಲ್ಟಿ ಡೈಮೆನ್ಷನಲ್ ಅಂತ ಹೇಳ್ತೀವಿ. ಅಂದರೆ ಆಯಾಮ ಅಂತಂದರೆ ನಿರ್ವಹಣೆಯನ್ನು ಕೇವಲ ನಾವು ಒಂದೇ ರೀತಿ ಮಾಡಲ್ಲ. ನಿರ್ವಹಣೆಯ ವ್ಯಾಪ್ತಿ ಬೇರೆ ಬೇರೆ ಇದೆ, ನಿರ್ವಹಣೆಯನ್ನು ಮಾಡುವಂಥ ರೀತಿ ಬೇರೆ ಬೇರೆ ಇದೆ. ಒಂದು ಸಂಘಟನೆಯಲ್ಲಿ ಹಲವಾರು ಹಂತದಲ್ಲಿ ನಾವು ನಿರ್ವಹಣೆಯನ್ನು ಮಾಡ್ತಾ ಹೋಗ್ತೀವಿ. ನಾವು ಮೊದಲೇ ಕ್ಲಾಸಲ್ಲಿ ಹೇಳಿದ್ದೆ ಏನಂತ, ನಿರ್ವಹಣೆ ಎನ್ನುವಂಥದ್ದು ಒಂದು ಪ್ರಕ್ರಿಯೆ, ಅದು ಹಲವಾರು ಹಂತಗಳನ್ನು ಒಳಗೊಂಡಿರುತ್ತದೆ ಅಂತ ಹೇಳಿದ್ದೆ. ಸೊ ಹಾಗಾಗಿ ಹಲವಾರು ಹಂತಗಳಲ್ಲಿ ನಾವು ನಿರ್ವಹಣೆಯನ್ನು ಮಾಡ್ತೀವಿ. ಹಾಗಾದರೆ ಮ್ಯಾನೇಜ್ಮೆಂಟ್ means it doesn't mean it is not a single work or single person work or single activity ಅಂತ ಹೇಳ್ತೀವಿ. It has moreover 3 activities also. ಯಾವ್ಯಾವು ಅಂತಂದರೆ ಕೆಲಸದ ನಿರ್ವಹಣೆ, ವ್ಯಕ್ತಿಗಳ ನಿರ್ವಹಣೆ ಮತ್ತು ಕಾರ್ಯಾಚರಣೆಗಳ ನಿರ್ವಹಣೆ ಅಂತ. ಅಂದ್ರೆ ಮ್ಯಾನೇಜ್ಮೆಂಟ್ ಆಫ್ ವರ್ಕ್, ಮ್ಯಾನೇಜ್ಮೆಂಟ್ ಆಫ್ ಪೀಪಲ್, ಮ್ಯಾನೇಜ್ಮೆಂಟ್ ಆಫ್ ಆಪರೇಷನ್ ಅಂತ ಹೇಳ್ತೀವಿ. ಹಾಗಾದರೆ ಮ್ಯಾನೇಜ್ಮೆಂಟ್ ಆಫ್ ವರ್ಕ್, ಇಟ್ ಈಸ್ ಆಲ್ವೇಸ್ ರಿಲೇಟೆಡ್ ಟು ದ ವರ್ಕ್. ಅಂದರೆ ಕೆಲಸಕ್ಕೇನೆ ಸಂಬಂಧಪಟ್ಟಂಥದ್ದಾಗಿರುತ್ತೆ. ಅಂದರೆ ಕೆಲಸದ ನಿರ್ವಹಣೆ ಅಂದರೆ ಕೆಲಸಕ್ಕೇನೆ ಸಂಬಂಧಪಟ್ಟಂಥದ್ದು ಆಗಿರುತ್ತೆ. ಹಾಗಾದರೆ ನಿರ್ವಹಣೆಯ ಕಾರ್ಯಗಳು ಅಂದರೆ ಅವು ಪ್ಲಾನಿಂಗು, ಆರ್ಗನೈಸಿಂಗು, ಸ್ಟಾಫಿಂಗು, ಡೈರೆಕ್ಟಿಂಗು, ಕಂಟ್ರೋಲಿಂಗು. ಸೊ ಇವು ನಿರ್ವಹಣೆಯ ಕಾರ್ಯಗಳಾಗಿರ್ತವೆ. ಹಾಗಾದರೆ ಕೆಲಸದ ನಿರ್ವಹಣೆ ಅಂದರೆ ಸಂಘಟನೆಯಲ್ಲಿ ಯಾವ ಯಾವ ಕೆಲಸಗಳನ್ನು ನಿರ್ವಹಣೆ ಮಾಡಬೇಕಾಗುತ್ತೆ? ಸಂಘಟನೆಯಲ್ಲಿ ಪ್ಲಾನಿಂಗನ್ನು, ಆರ್ಗನೈಸಿಂಗನ್ನು, ಕಂಟ್ರೋಲಿಂಗನ್ನು, ಇವು 3 ಕೆಲಸವನ್ನು ನಿರ್ವಹಣೆ ಮಾಡಲಾಗುತ್ತೆ. ಈ 3 ಕೆಲಸಗಳು ಎದುರಾಗಿ ಬರ್ತವೆ ಹೇಳ್ರಿ? ಕೆಲಸದ ನಿರ್ವಹಣೆಯಲ್ಲಿ ಬರ್ತವೆ. ಅಂದರೆ ಪ್ಲಾನಿಂಗ್ ಅಂದರೆ ಯೋಜನೆಯನ್ನು ಮಾಡಬೇಕಾಗುತ್ತೆ, ಆರ್ಗನೈಸಿಂಗ್ ಅಂತಂದರೆ ಸಂಪನ್ಮೂಲಗಳ ಕ್ರೋಢೀಕರಣವನ್ನು ಮಾಡಬೇಕಾಗುತ್ತೆ, ಮತ್ತು ಅಧಿಕಾರ ಮತ್ತು ಜವಾಬ್ದಾರಿಯ ಸಂಬಂಧಗಳನ್ನು ಸ್ಪಷ್ಟಪಡಿಸಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಕಂಟ್ರೋಲಿಂಗ್ ಅಂತಂದರೆ ಕೆಲಸಗಳನ್ನು ಮಾಡ್ತಾ ಇದ್ದಾರೋ ಇಲ್ವೋ ಅಂತ ಮೇಲ್ವಿಚಾರಣೆಯನ್ನು ಮಾಡಬೇಕಾಗತ್ತೆ, ಚೆಕ್ ಮಾಡಬೇಕಾಗತ್ತೆ. ಸೊ ಇವು 3 ಕೆಲಸಗಳು, ಇವು ಎದರಲ್ಲಿ ಬರ್ತಾವ್ರಿ? ಕೆಲಸದ ನಿರ್ವಹಣೆಯಲ್ಲಿ ಬರ್ತವೆ. ಹಾಗಾದರೆ ಕೆಲಸ ಅಂದ್ರೆ ಏನು? ಯಾವುದಾದ್ರೂ ಒಂದು ಸಂಘಟನೆ ಅಸ್ತಿತ್ವದಲ್ಲಿ ಉಳಿಬೇಕು ಅಂದರೆ ಅದು ಏನಾದರೂ ಒಂದು ಕಾರ್ಯವನ್ನು ಮಾಡ್ತಾ ಇರಬೇಕು, ಏನಾದರೂ ಒಂದು ಕೆಲಸವನ್ನು ಮಾಡ್ತಾ ಇರಬೇಕು. ಫಾರ್ ಎಕ್ಸಾಂಪಲ್, ಯಾವುದಾದ್ರೂ ಒಂದು ಫ್ಯಾಕ್ಟ್ರಿ ತಗೊಂಡ್ರಿ ಅಂದರೆ ಅಲ್ಲಿ ವಸ್ತುಗಳನ್ನು ಉತ್ಪಾದನೆ ಮಾಡ್ತಿರ್ತಾರೆ. ಹಾಗಾದರೆ ವಸ್ತುಗಳನ್ನು ಉತ್ಪಾದನೆ ಮಾಡೋದೇನು ಹೇಳ್ರಿ? ಒಂದು ಕೆಲಸ. ವಸ್ತುಗಳನ್ನು ಉತ್ಪಾದನೆ ಮಾಡೋದು ಒಂದು ಕೆಲಸ. ಹಾಗಾದರೆ ಆ ಕೆಲಸ ಹೆಂಗೆ ನಡಿಬೇಕು ಹೇಳ್ರಿ? ಕೆಲಸದ ನಿರ್ವಹಣೆ ಅಂದರೆ ಆ ಕೆಲಸ ವಿತ್ ಎಫಿಷಿಯೆಂಟ್ಲಿ ಆ್ಯಂಡ್ ಎಫೆಕ್ಟಿವ್ಲಿ. ಅದು ಹೆಂಗೆ ನಡಿಬೇಕು ಅಂತಂದರೆ, ಎಫಿಷಿಯೆಂಟ್ಲಿ ಆ್ಯಂಡ್ ಎಫೆಕ್ಟಿವ್ಲಿ ಅಂತಂದರೆ ಪರಿಣಾಮಕಾರಿಯಾಗಿ ಮತ್ತು ದಕ್ಷತೆಯಿಂದ ಆ ಕೆಲಸ ನಡಿಬೇಕು. ಹಾಗಾದರೆ ಪರಿಣಾಮಕಾರಿಯಾಗಿ ಹಾಗೂ ದಕ್ಷತೆಯಿಂದ ಆ ಕೆಲಸ ನಡಿಬೇಕು ಅಂತಂದರೆ ಅದನ್ನು ಮಾಡುವಂಥದ್ದು ಯಾವುದು? ನಿರ್ವಹಣೆ. ಹಾಗಾದರೆ ಆ ಕೆಲಸವನ್ನು ಸರಿಯಾಗಿ ಮಾಡಿಸಿಕೊಂಡು ಹೋಗೋದು ಯಾವುದು? ನಿರ್ವಹಣೆ. ಹಾಗಾದರೆ ನಿರ್ವಹಣೆಯನ್ನು ನಾವು ಕೆಲಸದಲ್ಲೂ ಕೂಡ ಏನು ಮಾಡಬೇಕಾಗತ್ತೆ ರೀ? ಒಂದು ಸಂಘಟನೆಯಲ್ಲಿ ಮಾಡಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಒನ್ ವ್ಯಕ್ತಿಗಳ ನಿರ್ವಹಣೆ. ವ್ಯಕ್ತಿಗಳ ನಿರ್ವಹಣೆ ಅಂತಂದ್ರೆ ಮ್ಯಾನೇಜ್ಮೆಂಟ್ ಆಫ್ ಪೀಪಲ್, ಇಟ್ ಈಸ್ ಆಲ್ವೇಸ್ ರಿಲೇಟೆಡ್ ಟು ದ ಹ್ಯೂಮನ್ ರಿಸೋರ್ಸಸ್. ಹ್ಯೂಮನ್ ರಿಸೋರ್ಸಸ್ ಅಂದ್ರೆ ಮಾನವ ಸಂಪನ್ಮೂಲಗಳು ಅಂತ ಹೇಳ್ತೀವಿ. ಹ್ಯೂಮನ್ ರಿಸೋರ್ಸಸ್ ಅಂದ್ರೆ ಮಾನವ ಸಂಪನ್ಮೂಲಗಳು, ಅಂದ್ರೆ ಮನುಷ್ಯರಿಗೆ ಸಂಬಂಧಪಟ್ಟಂತ ನಿರ್ವಹಣೆ. ಯಾಕೆ ಮನುಷ್ಯರನ್ನ ನಾವು ನಿರ್ವಹಣೆ ಮಾಡಬೇಕು? ಅದಕ್ಕಿಂತ ಮುಂಚೆ ವ್ಯಕ್ತಿಗಳ ನಿರ್ವಹಣೆ ಅಂದ್ರೆ ನಿರ್ವಹಣೆಯ ಕಾರ್ಯಗಳಲ್ಲಿ ಯಾವ್ಯಾವುದು ಬರುತ್ತೆ? ಒಂದು ಸ್ಟಾಫಿಂಗ್ ಬರುತ್ತೆ, ಇನ್ನೊಂದು ಡೈರೆಕ್ಟಿಂಗ್ ಬರುತ್ತೆ. ಸ್ಟಾಫಿಂಗ್ ಅಂದ್ರೆ ಕೆಲಸಗಾರರನ್ನ ಆಯ್ಕೆ ಮಾಡ್ಕೊಳ್ಳೋದ್ರಿ, ಸಿಬ್ಬಂದಿಗಳನ್ನ ನೇಮಕ ಮಾಡ್ಕೊಳ್ಳೋದು. ಕೆಲಸಗಾರರು ಅಂದ್ರೆ ಮನುಷ್ಯರು, ಸೊ ಅವ್ರನ್ನ ಏನು ಮಾಡೋದು ಹೇಳ್ರಿ? ಆಯ್ಕೆ ಮಾಡ್ಕೊಳ್ಳೋದು. ಡೈರೆಕ್ಟಿಂಗ್ ಅಂದ್ರೆ ಆ ಕೆಲಸ ಮಾಡಲಿಕ್ಕೆ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ಕೊಂಡು ಅವ್ರಿಗೆ ಏನು ಮಾಡೋದು ಹೇಳ್ರಿ? ಮಾರ್ಗದರ್ಶನವನ್ನ ಕೊಡೋದು. ಸೊ ಹಾಗಾಗಿ ಸ್ಟಾಫಿಂಗ್ ಆ್ಯಂಡ್ ಡೈರೆಕ್ಟಿಂಗ್ ಇವೆರಡೂ ಏನಾಗಿರ್ತವೆ ಹೇಳ್ರಿ? ವ್ಯಕ್ತಿಗಳ ನಿರ್ವಹಣೆಯಲ್ಲಿ ಬರ್ತವೆ. ಸೊ ಹಾಗಾದರೆ ವ್ಯಕ್ತಿಗಳ ನಿರ್ವಹಣೆಯನ್ನು ಯಾಕೆ ಮಾಡಬೇಕು? ವ್ಯಕ್ತಿಗಳ ನಿರ್ವಹಣೆಯನ್ನು ಯಾಕೆ ಮಾಡಬೇಕು ಅಂತಂದರೆ, ಮ್ಯಾನೇಜ್ಮೆಂಟ್ ಅನ್ನೋದು ಇದು ಸಿಂಗಲ್ ಪರ್ಸನ್ ವರ್ಕ್ ಅಲ್ಲ, ಅಥವಾ ಮಷೀನ್ ಅಷ್ಟೇ ಕೆಲಸ ಮಾಡುವಂಥದ್ದಲ್ಲ. ಮ್ಯಾನೇಜ್ಮೆಂಟ್ ಅಂದ್ರೆ ಇಟ್ ಈಸ್ ಆಲ್ವೇಸ್ ರಿಲೇಟೆಡ್ ಟು ದ ವರ್ಕ್, ಪೀಪಲ್ ಆ್ಯಂಡ್ ಆಪರೇಷನ್. ಇವು 3ಕ್ಕೂ ಸಂಬಂಧಪಟ್ಟಂಥದ್ದು. ವ್ಯಕ್ತಿಗಳ ನಿರ್ವಹಣೆ ಅಂತಂದ್ರೆ
ಈಗ ತಂತ್ರಜ್ಞಾನ ಎಷ್ಟೇ ಮುಂದುವರೆದ್ರೂ ಕೂಡ ನಾವು ಕೇವಲ ಮಷೀನ್ಸ್ಗಳಿಂದ ಕೆಲಸ ಮಾಡ್ಕೊಳ್ಳಿಕ್ಕೆ ಆಗಲ್ಲ ಅಲ್ವಾ. ಸೊ ಹಂಗಿದ್ದಾಗ ಮಷೀನನ್ನು ಆಪ್ರೇಟ್ ಮಾಡಲಿಕ್ಕೆ ಯಾರು ಬೇಕು? ಮಾನವ ಸಂಪನ್ಮೂಲ ಬೇಕು. ಕೆಲಸವನ್ನು ಮಾಡಲಿಕ್ಕೆ ಯಾರು ಬೇಕು? ಮಾನವ ಸಂಪನ್ಮೂಲ ಬೇಕು. ಹಾಗಾಗಿ ಮಾನವ ಸಂಪನ್ಮೂಲ ಒಂದು ಸಂಘಟನೆಯ ಬಹುದೊಡ್ಡ ಆಸ್ತಿ ಅಂತ ನಾವು ಹೇಳ್ಬೇಕಾಗತ್ತೆ. ಸೊ ಹಾಗಾಗಿ ವ್ಯಕ್ತಿಗಳ ನಿರ್ವಹಣೆಯನ್ನು ಮಾಡಬೇಕಾಗತ್ತೆ. ಅಂದರೆ ಇದು ಗ್ರೂಪ್ ಆ್ಯಕ್ಟಿವಿಟಿ ಆಗಿರೋದ್ರಿಂದ, ಟೀಮ್ ವರ್ಕ್ ಆಗಿರೋದ್ರಿಂದ ಎಲ್ಲರನ್ನು ಸೇರಿಸಿ, ಎಲ್ಲರನ್ನು ಒಂದೇ ಮನೋಭಾವನೆಗೆ ತಗೊಂಡು ಬಂದು ಎಲ್ಲರನ್ನು ಒಂದೇ ಡೈರೆಕ್ಷನ್ನಲ್ಲಿ ಕರೆತಂದು ಏನು ಮಾಡ್ಬೇಕು ಹೇಳ್ರಿ? ಕೆಲಸ ಮಾಡಬೇಕು. ಎಲ್ಲರೂ ನಾವೊಂದು ಸಮೂಹ ಅನ್ನುವಂಥ ಮನೋಭಾವನೆಯನ್ನು ಒಬ್ಬ ಮ್ಯಾನೇಜರ್ ಅವರಲ್ಲಿ ಬೆಳೆಸಬೇಕು. ಸೊ ಅದನ್ನು ನಾವು ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಆಮೇಲೆ ವ್ಯಕ್ತಿಗಳು ಹೆಂಗಿರ್ತಾರಂದ್ರೆ ಅವರಲ್ಲಿ ವೀಕ್ನೆಸ್ಸು ಇರುತ್ತೆ, ಅವರಲ್ಲಿ ಏನಿರುತ್ತೆ ಹೇಳ್ರಿ? ಎಕ್ಸ್ಟ್ರಾಡಿನರಿ ಒಂದು ಕೆಪಾಸಿಟಿನೂ ಇರುತ್ತೆ. ಹಾಗಾದರೆ ಆ ವೀಕ್ನೆಸ್ಸನ್ನು ಗೌಣ ಮಾಡಬೇಕು. ಅವರಲ್ಲಿರುವಂಥ ಕೆಪಾಸಿಟಿಯನ್ನು, ಅವರಲ್ಲಿರುವಂಥ ಸಾಮರ್ಥ್ಯವನ್ನು ಗುರುತಿಸಿ ಅದನ್ನು ಕೆಲಸವನ್ನಾಗಿ ಕನ್ವರ್ಟ್ ಮಾಡಬೇಕು. ಸೊ ಹಂಗೆ ಕನ್ವರ್ಟ್ ಮಾಡುವಂಥದ್ದು ಯಾವುದು? ಮ್ಯಾನೇಜ್ಮೆಂಟ್. ಸೊ ಆ ವ್ಯಕ್ತಿಗಳನ್ನು ನಿರ್ವಹಣೆ ಮಾಡುವಂಥದ್ದು ಪ್ರತಿಯೊಂದು ಸಂಘಟನೆಗೂ ಅವಶ್ಯಕತೆ ಇರುತ್ತೆ. ಯಾಕಂದರೆ ಕೆಲಸವನ್ನು ಮಾಡಿಸಿಕೊಳ್ಳುವುದು ಯಾರಿಂದ? ನಾವು ವ್ಯಕ್ತಿಗಳಿಂದ. ಹಾಗಾಗಿ ವ್ಯಕ್ತಿಗಳಿಗೆ ಡೈರೆಕ್ಷನನ್ನು ಮಾಡಬೇಕಾಗುತ್ತೆ, ವ್ಯಕ್ತಿಗಳಿಗೆ ಮೋಟಿವೇಶನನ್ನು ಮಾಡಬೇಕಾಗುತ್ತೆ, ವ್ಯಕ್ತಿಗಳಿಗೆ ನಾವೆಲ್ಲರೂ ಒಂದೇ ಗುಂಪು ಅನ್ನುವಂಥ ಮನೋಭಾವನೆಯನ್ನು ಕ್ರಿಯೇಟ್ ಮಾಡಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಒನ್ ಕಾರ್ಯಾಚರಣೆಗಳ ನಿರ್ವಹಣೆ ಅಂತ ಹೇಳ್ತೀವಿ. ಕಾರ್ಯಾಚರಣೆ ಅಂತಂದ್ರೆ ಇದಕ್ಕೆ ಇಂಗ್ಲೀಷಲ್ಲಿ ಆಪರೇಷನ್ ಅಂತ ಹೇಳ್ತೀವಿ. ಕಾರ್ಯಾಚರಣೆಯ ನಿರ್ವಹಣೆ ಅಂತಂದ್ರೆ ಇದರಲ್ಲಿ ಯಾವ್ಯಾವ ಬರ್ತವೆ? ಕಾರ್ಯಾಚರಣೆಯ ನಿರ್ವಹಣೆ ಅಂದ್ರೆ ಪ್ರೊಡಕ್ಷನ್ ಬರುತ್ತೆ, ಉತ್ಪಾದನೆ ಬರುತ್ತೆ, ಸೇಲ್ಸ್ ಬರುತ್ತೆ, ಮಾರಾಟ, ಆಮೇಲೆ ಇನ್ನೊಂದು ಯಾವುದು ಪರ್ಚೇಸ್ ಬರುತ್ತೆ, ಖರೀದಿ ಅಂತ ಬರುತ್ತೆ. ಸೊ ಇವೆಲ್ಲವುಗಳು ಕಾರ್ಯಾಚರಣೆಯಲ್ಲಿ ಬರ್ತವೆ. ಹಾಗಾದ್ರೆ ಕಾರ್ಯಾಚರಣೆ ಅಂದ್ರೆ ಏನು? ಯಾವುದಾದ್ರೂ ಒಂದು ಸಂಘಟನೆ ಏನು ಮಾಡ್ತಿರ್ತೇಳ್ರಿ? ಒಂದು ಅದು ಸೇವೆಯನ್ನು ಒದಗಿಸಬೇಕಾಗುತ್ತೆ, ಅಥವಾ ಅದು ಏನು ಮಾಡ್ತಿರುತ್ತೆ ಹೇಳ್ರಿ? ವಸ್ತುವನ್ನು ಉತ್ಪಾದನೆ ಮಾಡ್ತಾ ಇರುತ್ತೆ. ಹಾಗಾದರೆ ವಸ್ತುವನ್ನು ಉತ್ಪಾದನೆ ಮಾಡ್ತಾ ಇದೆ ಅಂದಾಗ ವಸ್ತುವನ್ನು ಉತ್ಪಾದನೆ ಮಾಡಲಿಕ್ಕೆ ಏನು ಬೇಕು? ರಾ ಮಟೀರಿಯಲ್ಸ್ ಬೇಕು, ಅಂದರೆ ಕಚ್ಚಾ ಸರಕುಗಳು ಬೇಕು. ಕಚ್ಚಾ ಸರಕುಗಳನ್ನು ನಾವು ಫಿನಿಶ್ಡ್ ಗೂಡ್ಸ್ ಆಗಿ ಕನ್ವರ್ಟ್ ಮಾಡ್ತೀವಿ, ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತನೆ ಮಾಡ್ತೀವಿ. ಸಿದ್ಧ ವಸ್ತುಗಳನ್ನು ಹಾಗೆ ಅಂದ ತಕ್ಷಣ ಕನ್ವರ್ಟ್ ಆಗಲ್ರಿ. ಸಿದ್ಧ ವಸ್ತುಗಳನ್ನಾಗಿ ನಾವು ಕನ್ವರ್ಟ್ ಮಾಡ್ಬೇಕಾತಂದ್ರೆ ಈ ಕಚ್ಚಾ ವಸ್ತುಗಳನ್ನು ಬಳಕೆ ಮಾಡ್ಕೊಳ್ತೀವಿ. ಬಳಕೆ ಮಾಡ್ಕೊಂಡು ಅಲ್ಲಿ ಏನು ಮಾಡ್ತೀವಿ ಅಂದ್ರೆ ಮಷೀನ್ಸನ್ನು ಬಳಕೆ ಮಾಡ್ತೀವಿ. ಮಷೀನ್ಸ್ಗೆ ಕೊಟ್ಟು ಮಷೀನ್ಸಲ್ಲಿ ಏನು ಮಾಡ್ತೀವಿ ಹೇಳ್ರಿ? ಮಷೀನಿಂದ ನಾವು ಫಿನಿಶ್ಡ್ ಗೂಡಾಗಿ ನಾವು ಕನ್ವರ್ಟ್ ಮಾಡ್ತೀವಿ, ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತನೆ ಮಾಡ್ತೀವಿ. ಹಾಗಾದರೆ ಈ ಮಧ್ಯದಲ್ಲಿ ನಡೆಯುವಂಥದ್ದು ಯಾವುದು? ಕಾರ್ಯಾಚರಣೆ. ಕಚ್ಚಾ ಸರಕುಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತನೆ ಮಾಡುವಂಥದ್ದೈತಲ್ಲ, ಅದು ಕಾರ್ಯಾಚರಣೆ. ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತನೆ ಮಾಡುವಂಥದ್ದು ಪ್ರೊಡಕ್ಷನ್, ಉತ್ಪಾದನೆ ಆಗಿರುತ್ತೆ. ಉತ್ಪಾದನೆ ಆದಂಥ ವಸ್ತುಗಳನ್ನು ನಾವೇನು ಮಾಡ್ತೀವಿ ಹೇಳ್ರಿ? ಮಾರಾಟ ಮಾಡ್ತೀವಿ. ಆಮೇಲೆ ಮಾರಾಟ ಮಾಡುವಂಥ ವಸ್ತುಗಳನ್ನು ಗ್ರಾಹಕರು ಬಂದು ಖರೀದಿ ಮಾಡ್ತಾರೆ. ಈ ಮೂರು ಸೇರಿನೇ ಏನಾಗುತ್ತೆ ಹೇಳ್ರಿ? ಕಾರ್ಯಾಚರಣೆಯ ನಿರ್ವಹಣೆ ಆಗುತ್ತೆ. ಸೊ ಹಾಗಾಗಿ ಒಂದು ಸಂಘಟನೆಯಲ್ಲಿ ಇವೆಲ್ಲವುಗಳನ್ನು ಕರೆಕ್ಟಾಗಿ ನೋಡ್ಕೊಂಡು ಹೋಗ್ಬೇಕು. ಇದನ್ನು ಕೂಡ ಮ್ಯಾನೇಜ್ ಮಾಡ್ಬೇಕು ರೀ. ಪ್ರತಿಯೊಂದನ್ನು ಏನು ಮಾಡ್ಬೇಕು ಹೇಳ್ರಿ? ಕ್ರಮಬದ್ಧವಾಗಿ ಸರಿಯಾಗಿ ನಡೆಸಿಕೊಂಡು ಹೋಗುವುದೇ ನಿರ್ವಹಣೆ. ಹಾಗಾದರೆ ಇಲ್ಲೇನಾಗುತ್ತೆ ಹೇಳ್ರಿ? ಕಾರ್ಯಾಚರಣೆಗಳ ನಿರ್ವಹಣೆ ಅನ್ನೋದು ಇದು ಯಾವುದಕ್ಕೆ ಸಂಬಂಧಪಟ್ಟೈತ್ರಿ? ವ್ಯಕ್ತಿಗಳ ನಿರ್ವಹಣೆಗೂ ಸಂಬಂಧಪಟ್ಟೈತೆ, ಅದರ ಜೊತೆಗೆ ಕೆಲಸದ ನಿರ್ವಹಣೆಗೂ ಸಂಬಂಧಪಟ್ಟೈತೆ. ಹಾಗಾಗಿ ಫೈನಲಿ ಹೇಳಬೇಕು ಅಂದರೆ ಯಾವಾಗಲೂ ನಿರ್ವಹಣೆ ಅನ್ನೋದು ಒಂದೇ ರೀತಿಯಲ್ಲಿರಲ್ಲ. ಒಂದು ಸಂಘಟನೆಯಲ್ಲಿ ಹಲವಾರು ರೀತಿಯಲ್ಲಿ, ಹಲವಾರು ಹಂತದಲ್ಲಿ ನಾವು ನಿರ್ವಹಣೆಯನ್ನು ಮಾಡಬಹುದು. ಸೊ ಇವತ್ತಿನ ದಿನ ಕ್ಲಾಸಲ್ಲಿ ಈ ಗುಣಲಕ್ಷಣ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇನ್ನೊಂದು ಗುಣಲಕ್ಷಣವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ನಮಸ್ಕಾರ.